ಕಾದಂಬರಿ ಚೆನ್ನಾಗಿದೆಯಾ ಅಮ್ಮ? ನೀವೆಲ್ಲರೂ ಹೇಗಿದ್ದೀರಾ? ಅದಕ್ಕೆ ನೀವು ಮನೆಗೆ ಬಂದಾಯ್ತಲ್ಲ, ಇನ್ನೆಲ್ಲರೂ ಚೆನ್ನಾಗಿರ್ತೀವಿ. ಅಲ್ಲಮ್ಮ, ಆ ರಾಕ್ಷಸಿ ನಿನ್ನ ಕಳಿಸ್ಕೊಟ್ಲ ತಾಯಿ? ಅವಳು ಗೊತ್ತಿಲ್ಲ ಅಂಕಲ್, ನಾನು ಇಲ್ಲಿಗೆ ಬಂದಿರೋದು ಮೆಡಿಸಿನ್ ತರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಅದಕ್ಕೆ ನಿಮ್ಗೆ ಯಾರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದು? ಅದೃಷ್ಟ ಪವಾಡ ಅಂತ ಹೇಳ್ತಾರಲ್ಲ ವಿಕಿ, ನನ್ನ ವಿಷಯದಲ್ಲೂ ಹಾಗೆ ಆಯ್ತು. ನಾನು ತಾರಾ ಮೆಡಿಕಲ್ ರಿಪೋರ್ಟ್ ತೋರಿಸೋದಕ್ಕೆ ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ. ಆಗಲ್ಲಿಗೆ ಡಾಕ್ಟರ್ ಚಕ್ರವರ್ತಿ ಅನ್ನೋರು ಬಂದು ನನ್ನ ನೋಡಿದ್ರು. ಡಾಕ್ಟರ್ ಚಕ್ರವರ್ತಿ ಸೈಕಿಯಾಟ್ರಿಸ್ಟ್, ಅವ್ರು ನಮಗೆ ತುಂಬಾ ಪರಿಚಯ. ಅದಕ್ಕೆ ಅವ್ರು ನನ್ನ ನೋಡಿ ನೀವು ಕಾದಂಬರಿ ಅಲ್ವಾ ಅಂದ್ರು. ಆಮೇಲೆ ನಾನೆಲ್ಲ ವಿಷಯನೂ ಹೇಳಿದ್ರು. ನಾನು ACP ಆಗಿದ್ದು, ನನಗೆ ಆಕ್ಸಿಡೆಂಟ್ ಆಗಿದ್ದು, ಕಾದಂಬರಿಯಿಂದ ಕಾವೇರಿ ಆಗಿದ್ದು, ಆ ತಾರ ನನ್ನನ್ನ ಅವಳ ಮನೆಗೆ ಕರ್ಕೊಂಡು ಹೋಗಿದ್ದು, ನಿಮ್ಮ ಅಣ್ಣನ ವಿಷಯ ಎಲ್ಲ ಹೇಳಿದ್ರು. ಅದ್ ಯಾಕೋ ಏನು ನನ್ಗೆ ಅವ್ರ ಮೇಲೆ ಒಂಥರ ನಂಬಿಕೆ ಬಂತು. ಅದಕ್ಕೆ ತಾರ ಗೊತ್ತಿಲ್ದಿರೋ ಹಾಗೆ ನಾನು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡೆ. ಅವ್ರ ಕೈಗುಣ ಅನ್ಸುತ್ತೆ, ಒಂದ್ ದಿವಸದಲ್ಲಿ ನಾನು ಮತ್ತೆ ಮೊದ್ಲಿನ ಕಾದಂಬರಿ ಆಗ್ಬಿಟ್ಟೆ. ಅವ ನನ್ ಮಗ ಎಲ್ಲಿ? ಅವನ್ ಯಾವಾಗ ಬರ್ತಾನೆ? ಆಂಟಿ, ತಾರಾ ಗೊತ್ತಿಲ್ದಿರೋ ಹಾಗೆ ನಾನು ಅವ್ರನ್ನ ಆ ಡಾಕ್ಟರ್ ಹತ್ರನೇ ಟ್ರೀಟ್ಮೆಂಟ್ ಕಳ್ಸಿದ್ದೀನಿ. ಅವಳಿಗೆ ಗೊತ್ತಾದ್ರೆ ಕಷ್ಟ ಅಂತ ಅವ್ರ ಗೆಸ್ಟ್ ಹೌಸ್ ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಅವ್ರು ಇನ್ನೇನ್ ಸರಿ ಹೋಗೋ ಹಂತದಲ್ಲಿದ್ದಾರೆ. ನಾನು ಡಾಕ್ಟರ್ಗೆ ಹೇಳಿದ್ದೀನಿ, ನಾನ್ ಫೋನ್ ಮಾಡೋವರೆಗೂ ಅವ್ರನ್ನ ಕಳಿಸ್ಬೇಡಿ ಅಂತ. ಅಡ್ರೆಸ್ ಕೊಡಿ, ಅದಕ್ಕೆ ನಾನೇ ಹೋಗಿ ಅಣ್ಣನ್ ಕರ್ಕೊಂಡ್ ಬರ್ತೀನಿ. ಬೇಡ ವಿಕ್ಕಿ, ಡಾಕ್ಟರ್ ಅವ್ರನ್ನ ಯಾರು ನೋಡ್ಬಾರ್ದು ಅಂತ ಹೇಳಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ ಇಷ್ಟು ದಿವಸ ವಿನಯ್ ಯಾರು ಕಂಡ್ರೆ ಆಗ್ತಿರ್ಲಿಲ್ವೋ ಅವ್ರನ್ನೇನಾದ್ರೂ ನೋಡಿದ್ರೆ ಮತ್ತೆ ಹಳೆ ಸ್ಥಿತಿಗೆ ಹೊರಟೋಗ್ತಾರಂತೆ. ಅವ್ರು ಸರಿ ಹೋದ್ಮೇಲೆ ಅವರೇ ಕೇಳ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಮ್ಮ ಕಾದಂಬರಿ, ಅವಳು ಯಾವತ್ತು ಸಾಯೋದು? ಹಾಗೆ ಹೇಳ್ಬಿಡಿ ಅಂಕಲ್, ನಾನು ಅವಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಅವಳ ಜೀವ ಉಳಿಸಿ ನೀನೇನ್ ಮಾಡ್ತೀಯ ತಾಯಿ? ಅವಳು ನರಕ ಅನುಭವಿಸಿ ಸಾಯ್ಲಿ ಬಿಡು. ಆಗ ನನ್ಗೂ ಅವಳಿಗೂ ವ್ಯತ್ಯಾಸನೇ ಇರಲ್ಲ ಆಂಟಿ. 2 ಚಿಕ್ಕ ಮಕ್ಳಿವೆ ಅವಳಿಗೆ. ಆ ಮಕ್ಳಿಗೋಸ್ಕರನಾದ್ರೂ ಅವಳು ಬದುಕಲೇಬೇಕು. ಈ ವಿಕ್ಕಿ ಬೇರೆ ಅವಳು ಕ್ಯಾನ್ಸರ್ ಇದೆ ಅಂತ ಅವಳ ಹತ್ರನೇ ಹೇಳ್ಬಿಟ್ಟಿದ್ದಾನೆ. ನಾನು ಬೇಕು ಅಂತಾನೆ ಹೇಳಿದಕ್ಕೆ. ಅವಳು ಸಾಯ್ಲಿ ಬಿಡಮ್ಮ, ಆಗಿದ್ದಾಗ್ಲಿ. ನೋಡು, ನೀನ್ ಆ ಕಡೆ ತಲೆನೇ ಹಾಕ್ಬೇಡ. ಇಲ್ಲ ಅಂಕಲ್, ಅವಳ ಸ್ವಾರ್ಥಕ್ಕೋ ದುರುದ್ದೇಶಕ್ಕೋ ಅನಾಥಳಾಗಿ ಬಿದ್ದಿದ್ದು ನನಗೆ ಅವಳು ಆಶ್ರಯ ಕೊಟ್ಟಿದ್ದಾಳೆ. ಅವಳು ನನಗೆ ಏನೇ ಅನ್ಯಾಯ ಮಾಡಿದ್ರು ಒಂದು ಚಿಕ್ಕ ಸಹಾಯದ ದೊಡ್ಡ ಋಣ ನನ್ನ ಮೇಲಿದೆ. ಸರಿ, ನಾನಿನ್ ಬರ್ತೀನಿ. ಮತ್ತೆ ಆ ಸುಡುಗಾಡ್ಗೆ ಹೋಗ್ತೀಯ ತಾಯಿ? ಹೆದರ್ಕೋಬೇಡಿ ಆಂಟಿ, ನನಗೇನು ಆಗೋದಿಲ್ಲ. ನಾನೀಗ ಕಾದಂಬರಿ, ಆದ್ರೆ ಈ ವಿಷಯ ಅವಳು ಗೊತ್ತಿಲ್ಲ ಅಷ್ಟೇ. ಅದು ಅಲ್ಲದೆ ನನ್ನ ಉದ್ದೇಶನೂ ಬೇರೆ ಇದೆ. ಅವಳಿಗೆ ಶಿಕ್ಷೆ ಆಗ್ಬೇಕು ಅಥವಾ ಅವಳು ನರಕ ಅನುಭವಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಮೊದಲು ಅವಳಿಗೆ ಪಶ್ಚಾತ್ತಾಪ ಆಗ್ಬೇಕು, ಅವಳು ಒಬ್ಬ ಮನುಷ್ಯಲಾಗ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಅವಳನ್ನ ಹೀಗೆ ಸಾಯಕ್ ಬಿಡೋದು ಅಥವಾ ಸಾಯಿಸೋದು ದೊಡ್ಡ ಕೆಲಸ ಅಲ್ಲ. ಅವಳ ಮನಸ್ಸಿನಲ್ಲಿರೋ ದುಷ್ಟತನನ ಸಾಯಿಸ್ಬೇಕು, ಅದು ದೊಡ್ಡತನ. ಅದು ಅಲ್ಲದೆ ಅವಳಿಗೀಗ 2 ಪುಟ್ಟ ಮಕ್ಕಳಿವೆ. ವಿಕಿ, ನಿಮ್ಮಣ್ಣ ಸಂಪೂರ್ಣವಾಗಿ ಗುಣವಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾನು ಈಗ ಬರ್ತೀನಿ, ಆಯ್ತಾ? ಬೇಡ ಅದಕ್ಕೆ, ನೀವು ಹೋಗ್ಬೇಡಿ. ವಿಕಿ, ಅದು ನನ್ನ ಕರ್ತವ್ಯ. ಕಾವೇರಿಯಾಗಿ ನಾನು ಮಾತು ಕೊಟ್ಟಿದ್ರು ಅಂತರಂಗದಲ್ಲಿ ನನ್ನ ಕಾದಂಬರಿನೇ ಆಗಿದೆ ತಾನೆ. ಗೌರಿ, ಪ್ರಕಾಶ, ನಿನ್ ಮಕ್ಳು ಬರೋ ಗಂಟನಾದ್ರೂ ಇರು ತಾಯಿ. ಇಲ್ಲ ಆಂಟಿ, ಅವಳಿಗೆ ಅನುಮಾನ ಬಂದ್ಬಿಡುತ್ತೆ. ಸಾಯ್ತೀನಿ ಅನ್ನೋ ಭಯ ಈಗಾಗಲೇ ಅವಳನ್ನ ಅರ್ಧ ಹಣ್ಣು ಮಾಡ್ಬಿಟ್ಟಿದೆ. ಸಾವಿನ ಬಾಗ್ಲಲ್ಲಿ ನಿಂತಿರೋರು ಸತ್ಯ ಹೇಳ್ತಾರಂತೆ. ನಾನು ಅವಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿದೆ ಅದು ಕಷ್ಟ ಅಂತ, ಆದ್ರೂ ಒಂದು ಪ್ರಯತ್ನ ಅಷ್ಟೆ. ನೋಡೋಣ, ಅಷ್ಟೊಳಗಾದ್ರೂ ಅವಳಿಗೆ ಜೀವನ ಅನ್ನೋದು ಇಷ್ಟೇ ಅನ್ನೋದು ಅರ್ಥ ಆಗಿ ಸತ್ಯ ಹೇಳ್ತಾಳೇನೋ ಅಂತ. ಅದೇ ನನ್ನ ಆಸೆ ಕೂಡ. ಆಂಟಿ, ನಾನು ಬಂದಿದ್ದ ವಿಷಯನ ಮಕ್ಳಿಗೆ ಹೇಳಕ್ ಹೋಗ್ಬೇಡಿ. ಮಕ್ಳ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ನನ್ನ ಆ ಆಸೆ ನೆರವೇರೋವರೆಗೂ ನಾನು ಕಾವೇರಿಯಾಗಿ ತಾರಾ ಮನೆಯಲ್ಲೇ ಇರ್ತೀನಿ. ಇಲ್ಲಿಗೆ ಕಾದಂಬರಿಯಾಗಿ ಬರ್ತಿರ್ತೀನಿ. ಸರಿ, ಟೈಮ್ ಆಯ್ತು, ನಾನು ಬರ್ತೀನಿ ಆಂಟಿ. ಅಂಕಲ್, ಬರ್ತೀನಿ.
ಬಾ ಡಾಕ್ಟರ್ ಹತ್ರ ಹೋಗಿ ಬರೋಣ. ಡಾಕ್ಟರ್ ಹತ್ರಲ್ಲ? ಯಾಕಂತೆ? ಯಾವ್ದಕ್ಕೂ ಒಂದ್ಸರಿ ಚೆಕಪ್ ಮಾಡಿಸ್ಕೊಂಡ್ ಬಂದ್ಬೇಡ. ನನ್ಗ್ಯಾಕೋ ನಂಬಿಕೆ ಇಲ್ಲ. ಆ ಕಾದಂಬರಿ ಹೇಳಿದ್ದೆಲ್ಲ ಸುಳ್ಳು ಅನ್ಸ್ತಿದೆ. ಅಂತೆ ಯಾವ್ದಕ್ಕೂ ಅವಳು ಬಂದ್ಬಿಡ್ಲಿರಿ. ಅವಳನ್ನು ಜೊತೆ ಕರ್ಕೊಂಡು ಹೋಗೋಣ. ಅವಳ ಮುಂದೆನೆ ಚೆಕಪ್ ಮಾಡ್ಸೋಣ. ಅವಳು ಹೇಳಿದ್ ಸುಳ್ಳು ಅಂತ ಆದ್ರೆ ಅವಳನ್ನ ಅಲ್ಲೇ ವಿಚಾರಿಸೋಣ. ಬೇಡ ಬೇಬಿ, ಅವಳು ಬಂದ್ರೆ ಏನಾರು ಹೇಳಿ ನಮ್ಮನ್ನ ಸುಮ್ಮನೆ ಇರಿಸ್ಬಿಡ್ತಾಳೆ. ನಡಿ ನಾವು ಹೋಗೋಣ. ಆಂಟಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರಿ ಇವಳು? ಹಾಸ್ಪಿಟ್ಲಿಗೆ. ಯಾಕೆ? ಚೆಕಪ್ ಮಾಡ್ಸಕ್ಕೆ. ಚೆಕಪ್ಗ? ಇವಳಿಗೇನಾಗಿದೆ ಆಂಟಿ? ಇವಳಿಗಿರೋದು ಬರೀ ಗ್ಯಾಸ್ ಟ್ರಬಲ್ ಅಷ್ಟೇ. ನಾನ್ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸಿದ್ದೀನಲ್ಲ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯಾ. ಹಾಗಾದ್ರೆ ಎಲ್ಲಿ ಆ ರಿಪೋರ್ಟು ಕೊಡು. ಅದು ಡಾಕ್ಟರ್ ಹತ್ರನೇ ಇದೆ ಆಂಟಿ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇರ್ಲಿಲ್ವಲ್ಲ, ಅದಕ್ಕೆ ನಾನು ತಗೊಳ್ಳಿಲ್ಲ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ನನ್ ಬೇಬಿಗೆ ಏನೋ ಪ್ರಾಬ್ಲಮ್ ಇದೆ. ಇವಳು ಹೀಗೆ ಟ್ರೀಟ್ಮೆಂಟ್ ಇಲ್ಲದೆ ಸಾಯ್ಬೇಕು ಅನ್ನೋದೇ ನಿನ್ನ ಉದ್ದೇಶ. ಹೇಗಿದ್ರು ನನ್ನ ನಡಿ ನಮ್ಮ ಮನೆಯಿಂದ ಆಚೆ ಕಳಿಸಿದ್ಯಾ. ಇವ್ ಸತ್ಮೇಲೆ ಬಾ ಅಂತ. ಆಮೇಲೆ ಇಬ್ರು ಒಂದಾಗ್ಬೋದಲ್ಲ. ಅವನು ಮೊದ್ಲಿಂದನು ನಿನ್ ಮೇಲ್ ಕಣ್ಣು, ನಿನ್ಗೆ ನನ್ ಬೇಬಿ ಸಂಸಾರದ ಮೇಲ್ ಕಣ್ಣು. ಬೇಬಿ ಬಾ ಹೋಗೋಣ. ರೀ ಚೆಕಪ್ ಮಾಡಿಸಿದ್ರೆ ಆಗ ಗೊತ್ತಾಗುತ್ತೆ ಬಂಡವಾಳ. ಆಂಟಿ ಪ್ಲೀಸ್, ಕೈ ಮುಗಿದ್ ಕೇಳ್ಕೊಳ್ತೀನಿ ನಾನು. ನನ್ ಮಾತ್ ಕೇಳಿ. ಇವ್ರಿಗೇನು ಆಗಿಲ್ಲ ಆಂಟಿ. ಕಾವೇರಿ, ನಮ್ ಸಮಾಧಾನಕ್ಕೊಂದ್ಸರಿ ಹೋಗ್ ಬರ್ತೀವಿ. ಸುಮ್ನೆ ಯಾಕೆ ನಮ್ಮನ್ನ ತಡಿತಿದ್ಯಾ? ತಾರಾ, ಸುಮ್ನೆ ಯಾಕೆ ಹೋಗ್ತೀನಿ ನೀನು? ಹೋದ್ರೆ ನಿನ್ಗೇನ್ ಕಷ್ಟ? ಅಯ್ಯೋ, ನಿನ್ಗೆ ಹೇಗ್ ಹೇಳಿ ನಾನು? ಆಂಟಿ, ನಿಮಗೆ ನನ್ ಮೇಲೆ ನಂಬಿಕೆ ಇಲ್ವಾ? ನಾ ಹೋಗೋದನ್ನ ತಡೆಯೋದು ನೋಡ್ತಿದ್ರೆ ಹೇಗೆ ನಂಬಿಕೆ ಬರ್ತಾ ಹೇಳು? ಆಂಟಿ ಪ್ಲೀಸ್ ಹೋಗ್ಬೇಡಿ ಆಂಟಿ. ಹಾಗಾದ್ರೆ ನನ್ ಬೇಬಿಗೆ ಏನಾಗಿದೆ ಅಂತ ನಿಜ ಹೇಳು. ನಾನೇನಾದ್ರೂ ನಿಜ ಹೇಳಿದ್ರೆ ನೀವಿಬ್ರು ಭೂಮಿಗೆ ಇಳಿದು ಹೋಗ್ತೀರಾ. ಪ್ಲೀಸ್ ನನ್ ಮಾತು ಕೇಳಿ. ನಾನು ಇವಳನ್ನ ನೋಡ್ಕೊಳ್ತೀನಿ, ನೀವು ಸುಮ್ಮನೆ ಇದ್ಬಿಡಿ. ನೀನೇನ್ ನೋಡ್ಕೋತೀಯಾ? ಇವಳು ಸಾಯೋದಿನ ಕಾಯ್ತಾ ಇದೆಯಾ ನೀನು? ಆಂಟಿ, ತಾರಾ ಹೆಚ್ಚು ದಿನ ಬದುಕಿರಲ್ಲ. ಇವಳು ಯಾವ ಸಮಯದಲ್ಲಿ ಬೇಕಾದ್ರೂ ಸಾಯ್ಬೋದು. ಇವಳಿಗೆ ಕ್ಯಾನ್ಸರ್ ಇದೆ.